ಹಿಂದೂ ಯುವಕನ ಮೇಲೆ ಮುಸ್ಲಿಂ ಯುವಕರು ಹಲ್ಲೆ ಮಾಡಿರುವಂತ ಗಂಭೀರ ಆರೋಪ ಕೇಳಿಬಂದಿದೆ. ಮಂಡ್ಯದ ನಾಗಮಂಗಲ ತಾಲೂಕಿನ ಬೆಳ್ಳೂರಿನಲ್ಲಿ ನಡೆದಿರುವಂತ ಘಟನೆ ಇದು. ಇಲ್ಲಿ ಹಲ್ಲೆ ಮಾಡೋದ ಕಾರಣ ಯಾವ ಪಾಯಿಂಟ್ ಆಯ್ತು ಅಂದ್ರೆ ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ರಂತೆ. ಆ ಟೈಮ್ನಲ್ಲಿ ಬುದ್ಧಿ ಹೇಳಕ್ ಹೋಗಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಬೆಳ್ಳೂರು ಪಟ್ಟಣದ ಅಭಿಲಾಷ್ ಹಲ್ಲೆಗೊಳಗಾಗಿರುವಂತ ಯುವಕ ಸಂತೆ ಬೀದಿಯಲ್ಲಿ ರ್ಯಾಶ್ ಡ್ರೈವ್ ಮಾಡ್ತಾ ಇದ್ರಂತೆ. ಈ ಮುಸ್ಲಿಂ ಹುಡುಗರಿಗೆ ಈ ತರ ಎಲ್ಲ ರ್ಯಾಶ್ ಡ್ರೈವ್ ಮಾಡಬೇಡಿ, ಬೇರೆಯವರಿಗೂ ಸಮಸ್ಯೆ ಆಗುತ್ತೆ, ನಿಮಗೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಬುದ್ಧಿ ಮಾತನ್ನ ಹೇಳಕ್ ಹೋಗಿದ್ದಾರೆ. ಅಭಿಲಾಷ್ ಹಾಗೇನೆ ನಾಗೇಶ್ ಅನ್ನೋರು ಬುದ್ಧಿವಾದ ಹೇಳಿದ್ದಕ್ಕೆ ನಿನ್ನೆ ರಾತ್ರಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರಂತೆ. ಹಲ್ಲೆಗೊಳಗಾಗಿರುವಂತ ಅಭಿಲಾಷ್ಗೆ ಬೆಳ್ಳೂರಿನ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸದ್ಯಕ್ಕೆ ಬೆಳ್ಳೂರು ಪಟ್ಟಣದಲ್ಲಿ ಆತಂಕದ ಸ್ಥಿತಿ ಇದ್ದು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಫೋಟೋದಲ್ಲಿ ತೋರಿಸ್ತಾ ಇದೀವಿ. ಅಭಿಲಾಷ್ ಇವರು ಬುದ್ಧಿ ಹೇಳಕ್ ಹೋಗಿದ್ರು ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದಂತ ಮುಸ್ಲಿಂ ಹುಡುಗರಿಗೆ. ಅಭಿಲಾಷ್ ಹಾಗೇನೆ ನಾಗೇಶ್ ಅನ್ನೋರು ಇಬ್ರು ಮುಸ್ಲಿಂ ಹುಡುಗರಿಗೆ ಈ ತರ ಮಾಡಬೇಡಿ ಅಂತ ಬುದ್ಧಿ ಮಾತು ಹೇಳಿದ್ದಾರೆ. ಆದ್ರೆ ನಿನ್ನೆ ರಾತ್ರಿ ಆ ಹುಡುಗರೆಲ್ಲ ಬಂದು ಇವ್ರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ರ್ಯಾಶ್ ಡ್ರೈವಿಂಗ್ ಮಾಡಿ ಬುದ್ಧಿ ಮಾತೆಲ್ಲ ಇವ್ರು ಹೇಳಿದ್ ಯಾವಾಗಂತೆ? ನಿನ್ನೆ ರಾತ್ರಿ ಬಂದು ಏಕಾಏಕಿ ಹಲ್ಲೆ ಮಾಡಿದಾರಲ್ಲ, ಎಷ್ಟು ಜನ ಹುಡುಗರು ಬಂದಿದ್ರಂತೆ? ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಆ ಗ್ರಾಮದಲ್ಲಿ? ಶರ್ಮಿತಾ, ಏನು ಹಿಂದೂ ಯುವಕನ ಮೇಲೆ ಮುಸ್ಲಿಂ ಯುವಕರಿಂದ ಮಾರಣಾಂತಿಕ ಹಲ್ಲೆ ನಡೆದಿರುವಂತದ್ದು ಇದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರು ಗ್ರಾಮದಲ್ಲಿ ನಡೆದಿರುವಂತದ್ದು. ಅಂತಂದ್ರೆ ಏನು, ಈಗಾಗ್ಲೇ ಹಲ್ಲೆಗೊಳಗಾಗಿರುವಂತ ಅಭಿಲಾಷ ಶುಕ್ರವಾರ ಏನು ಮುಸ್ಲಿಂ ಯುವಕರು ಕಾರನ್ನ ರಭಸವಾಗಿ ಚಾಲನೆ ಮಾಡ್ತಿರ್ತಾರೆ. ಇದನ್ನ ತಡೆದು ಅಭಿಲಾಷ್ ಹಾಗೂ ನಾಗೇಶ್ ಅವರು ಬುದ್ಧಿವಾದವನ್ನ ಹೇಳಿರ್ತಾರೆ. ಇದು ಬೆಳ್ಳೂರಿನ ಸಂತೆ ಬೀದಿಯಲ್ಲಿ ಈ ಮುಸ್ಲಿಂ ಯುವಕರು ರ್ಯಾಶ್ ಡ್ರೈವ್ ಮಾಡ್ತಾ ಇರ್ತಾರೆ. ಅಂದ್ರೆ ಸಂತೆ ಬೀದಿ ಅಂದ್ರೆ ಹೇಳಿಕೆಯಲ್ಲಿ ತುಂಬಾ ಜನ ಓಡಾಡುವಂತಹ ರಸ್ತೆ, ಹಾಗಾಗಿ ಬೇಡ ಇಲ್ಲಿ ರ್ಯಾಶ್ ಡ್ರೈವ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಬುದ್ಧಿವಾದ ಹೇಳಿರ್ತಾರೆ. ಆದ್ರೆ ನಿನ್ನೆ ಸಂಜೆ ಏಕಾಏಕಿ ಏನು ಮುಸ್ಲಿಂ ಯುವಕರು ಅಭಿಲಾಷ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಈಗ ಅಭಿಲಾಷ್ ಸದ್ಯಕ್ಕೆ ಬೆಳ್ಳೂರಿನ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ. ಇನ್ನು ಈ ಹಿಂದೂ ಹುಡುಗರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಖಂಡಿಸಿರುವಂತಹ ಹಿಂದೂ ಸಂಘಟನೆಗಳು ಕೂಡ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಇಂದು ನಗರದಲ್ಲಿ ಬೆಳ್ಳೂರು ಪಟ್ಟಣದ ಪೊಲೀಸ್ ಠಾಣೆ ಸೇರಿದಂತೆ ಎಲ್ಲಾ ಕಡೆ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಶರ್ಮಿತಾ, ಆನಂದ್, ಈಗ ಅಭಿಲಾಷ್ ಮತ್ತೆ ನಾಗೇಶ್ ಅನ್ನೋ ಇಬ್ರು ಹುಡುಗರು ಬುದ್ಧಿ ಮಾತು ಹೇಳಕ್ ಹೋಗಿದ್ದು. ಈಗ ಅಭಿಲಾಷ್ ಮೇಲೆ ಮಾತ್ರ ದಾಳಿಯನ್ನ ಮಾಡಿದಾರ, ಹಲ್ಲೆಯನ್ನ ಮಾಡಿದಾರ ಮುಸ್ಲಿಂ ಹುಡುಗರು ಬಂದು? ಮತ್ತೆ ವೈಯಕ್ತಿಕವಾಗಿ ಇವ್ರಿಗೇನಾದ್ರೂ ಮುಂಚೆನೆ ಪರಿಚಯ ಇದ್ದು ಏನಾದ್ರು ದ್ವೇಷ ಏನಾದ್ರು ಇತ್ತಾ, ಅಥವಾ ಫಸ್ಟ್ ಟೈಮ್ ಮೀಟ್ ಮಾಡಿದ್ದಾರೆ ರ್ಯಾಶ್ ಡ್ರೈವಿಂಗ್ ಮಾಡಬೇಡಿ ಅಂತ ಬುದ್ಧಿ ಮಾತು ಹೇಳಿದ್ರಲ್ಲ ಆವಾಗ? ಶರ್ಮಿತಾ, ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಏನು ಶುಕ್ರವಾರ ರ್ಯಾಶ್ ಡ್ರೈವ್ ಮಾಡಿದ್ದಕ್ಕೆ ಬುದ್ಧಿವಾದ ಹೇಳಿದ್ದಕ್ಕೆ ಈ ಹಲ್ಲೆಯನ್ನ ಮಾಡಲಾಗಿದೆ ಅಂತ ಗೊತ್ತಾಗಿರುವಂತದ್ದು. ಈಗ ಪೊಲೀಸರು ಇನ್ನೇನು ತನಿಖೆಯನ್ನ ಮಾಡ್ತಾ ಇದ್ದಾರೆ. ತನಿಖೆಯ ಬಳಿಕವಷ್ಟೇ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ಬೇಕು. ಎಲ್ಲ ಅಟ್ಯಾಕ್ ಮಾಡಕ್ ಹೋಗಿದ್ರಂತೆ? ಅಭಿಲಾಷ್ ಮನೆಗೆ ನುಗ್ಗಿದ್ರ ಅಥವಾ ಅವ್ರು ಹೊರಗಡೆ ಇದ್ದಾಗ ಅಟ್ಯಾಕ್ ಮಾಡಿರೋದ? ಅಭಿಲಾಷ್ ಅವರು ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ಈ ಹಲ್ಲೆ ನಡೆದಿರುವಂತದ್ದು. ಶರ್ಮಿತಾ, ಅವ್ರ ಕಂಡೀಷನ್ ಹೇಗಿದೆ, ಪರಿಸ್ಥಿತಿ ಹೇಗಿದೆ, ಹೆಲ್ತ್ ಕಂಡೀಷನ್? ಸದ್ಯಕ್ಕೆ ಈಗ ಏಮ್ಸ್ ಆಸ್ಪತ್ರೆಯಲ್ಲಿ ಅಭಿಲಾಷ್ ಚಿಕಿತ್ಸೆಯನ್ನು ಕೊಂಡಾಗ್ತಿದೆ. ಚಿಕಿತ್ಸೆಗೆ ಅಭಿಲಾಷ್ ಅವರು ಈ ಬಗ್ಗೆ ಮಾತಾಡೋದಕ್ಕೆ ಮಾಜಿ ಶಾಸಕರಾಗಿರುವಂತಹ ಸುರೇಶ್ ಗೌಡ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುರೇಶ್ ಗೌಡ್ರೆ, ರಿಪೀಟೆಡ್ಲಿ ಮಂಡ್ಯ ಭಾಗದಲ್ಲಿ ಇಂಥ ಘಟನೆಗಳು ಆಗ್ತಾ ಇದೆ. ಸೊ ಈಗ ನೋಡಿದ್ರೆ ನುಗ್ಗಿ ಹೊಡೆದಿದೆ, ಅಂದ್ರೆ ಬುದ್ಧಿ ಮಾತು ಹೇಳಿದಕ್ಕೆ, ರ್ಯಾಶ್ ಡ್ರೈವ್ ಮಾಡಬೇಡಿ ಅಂದಿದ್ದಕ್ಕೆ ಅಭಿಲಾಷ್ ಅನ್ನೋ ಯುವಕನ ಮೇಲೆ ಹಲ್ಲೆ ಆಗಿದೆ. ಏನಾಗಿದೆ ಮಂಡ್ಯ ಭಾಗದಲ್ಲಿ? ಎಲ್ಲೋ ಒಂದ್ ಕಡೆ ಸರ್ಕಾರ ಸಂಪೂರ್ಣವಾಗಿ ಒಂದು ಸಮಾಜಕ್ಕೆ ಏನ್ ಮಾಡಿದ್ರು ಸಹ ಆಗ್ತದೆ ಅಂತಕ್ಕಂತ ಮೈಂಡ್ ನಲ್ಲಿ ಈ ರೀತಿ ಮಾಡ್ತಾ ಇರ್ತಕ್ಕಂಥ ಯುವಕರು, ಅದು ಬಹಳ ತಪ್ಪಾಗಿದೆ. ಇದು ನೆನ್ನೆ ಆಗಿರ್ತಕ್ಕಂಥ ಗಲಭೆ ಬಹುತೇಕ ಒಬ್ಬ ಹುಡುಗನಿಗೆ ಸುಮಾರು 100-150 ಜನ ಸೇರ್ಕೊಂಡು ಹೊಡಿತಾರೆ ಅಂತಕ್ಕಂಥದ್ದು ನೋಡಿದ್ರೆ ಅದು ಇದೆಲ್ಲ ಪ್ರೀ ಪ್ಲಾನ್ಡ್. ಇದೆಲ್ಲ ಲೈಟ್ ಆಫ್ ಮಾಡಿ, ಲೈಕ್ ಸ್ವಲ್ಪ ಕತ್ತಾದ ತಕ್ಷಣ ಲೈಟ್ ಆಫ್ ಮಾಡಿ ಅದೆಲ್ಲ CCTV ಕ್ಯಾಮ್ರಾಗಳನ್ನ ಬಂದ್ ಮಾಡಿಸಿ ಎಲ್ಲ ಮಾಡಿರ್ತಕ್ಕಂಥ ಮೊದಲೇ ಪ್ರೀ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ನೋಡೋಣ ಪೊಲೀಸ್ನವ್ರು ಏನ್ ಕ್ರಮ ತೆಗೆದುಕೊಳ್ತಾರೆ. ಅಂದ್ರೆ ಈಗ ಅಟ್ಯಾಕ್ ಆಗಿದೆಯಲ್ಲ, ಅದು ಬೇಸಿಕಲಿ ಅಲ್ಲಿ ಯಾವ ಏರಿಯಾ, ಮುಸ್ಲಿಂ ಏರಿಯಾನೇನಾ ಅದು? ಅದು ಬೇಸಿಕಲಿ ಅವರು ಇದಾರೆ, ಇದು ಈ ಗಂಗಾ ಮತಸ್ಥರು ಜನರು ಇದ್ದಾರೆ ಅಲ್ಲಿ, ಪಕ್ಕದಲ್ಲೇ ಇದ್ದಾರೆ ಇಬ್ರು, ಪಕ್ಕದ ಏರಿಯಾ ಇದೆ. ಆದ್ರೆ ಗಂಗಾ ಮತಸ್ಥರು ಇರ್ತಕ್ಕಂಥ ಒಂದು 25-30 ಮನೆ ಇದೆ. ಅಲ್ಪಸಂಖ್ಯಾತರು ಬಂದು ಅಲ್ಲೊಂದು 300-400 ಮನೆ ಇದ್ದಾರೆ. ನಿಮ್ಗೆ ಏನ್ ಇನ್ಫಾರ್ಮೇಶನ್ ಸಿಕ್ತು? ಅಂದ್ರೆ ಈ ಬುದ್ಧಿ ಮಾತು ರ್ಯಾಶ್ ಡ್ರೈವಿಂಗ್ ಬಗ್ಗೆ ಹೇಳಿದಕ್ಕೆ ಈ ತರ ಅಟ್ಯಾಕ್ ಆಗಿದೆಯಾ, ಅಥವಾ ಮುಂಚೆ ಏನಾದ್ರು ಬಗ್ಗೆ ಮಾತಾಡಿದ್ದಕ್ಕೆ ಏನಾಗಿದೆ, ಗಂಗಾ ಮತಸ್ಥರು ಒಂದು ಗಂಗಾ ಪರಮೇಶ್ವರಿ ಅಂತಕ್ಕಂಥ ಹಬ್ಬವನ್ನ 3 ದಿವಸ ಮಾಡ್ತಾರೆ.
ಶುಕ್ರವಾರ ಸಾಯಂಕಾಲ ಹೋಗಿ ಕೆಲವು ಯುವಕರು ಆ ಏರಿಯಾಕ್ಕೆ ಹೋಗಿ ಗಲಾಟೆ ಮಾಡಕ್ ಟ್ರೈ ಮಾಡಿದ್ದಾರೆ. ಕೊನೆಗೆ ಮನೆಗೆ ಹೋಗಿ ಹಬ್ಬ ಮಾಡ್ತಾ ಇದ್ದೀರಾ, ನೀವು ಹಬ್ಬ ಮಾಡ್ಕೊಳ್ಳಿ, ನಾವು ಮದುವೆ ಮಾಡಿ ನೆಕ್ಸ್ಟ್ ಬಂದು ನಿಮ್ಗೆ ಹಬ್ಬ ಮಾಡ್ತೀವಿ ಅಂತ ಈಗ ವಾರ್ನ್ ಮಾಡೋಗಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ರಾತ್ರಿ 2 ಗಂಟೆ ಸಂದರ್ಭದಲ್ಲಿ ಪೊಲೀಸರು ಕಂಪ್ಲೇಂಟ್ ತೆಗೆದುಕೊಂಡಿಲ್ಲ, ವಾಪಸ್ ಕಳ್ಸಿದ್ದಾರೆ ಬೆಳಿಗ್ಗೆ ಬನ್ನಿ ಅಂತ. ಸರಿ, ಇವ್ರದ್ದು ಹಬ್ಬ ಇತ್ತಲ್ಲ ಅನ್ಬಿಟ್ಟು ಶನಿವಾರ ಭಾನುವಾರ ಇವ್ರು ಹಬ್ಬ ಮಾಡ್ಕೊಂಡು ಆಮೇಲೆ ಹೇಳೋಣ ಅಂತ ಪೊಲೀಸ್ ಇನ್ಫಾರ್ಮ್ ಮಾಡಿದಿವಲ್ಲ ಅಂತ ಅನ್ಕೊಂಡು ಸುಮ್ಮನೆ ಆಗಿದ್ದಾರೆ. ಇದು ನೋಡಿದ್ರೆ ನಿನ್ನೆ ಈ ತರ ಗಲಾಟೆ ಆಗಿದೆ. ಪೊಲೀಸ್ನವ್ರು ಯಾವ್ದು ಕ್ರಮ ತೆಗೆದುಕೊಂಡಿಲ್ಲ. ಇದು ನೋಡ್ಬೇಕು ಅಂದ್ರೆ ಪೊಲೀಸರ ನಿಷ್ಕ್ರಿಯತೆ. ಓಕೆ, ನೋಡೋಣ ಸರ್ಕಾರ ಈ ಬಗ್ಗೆ ಏನು ಉತ್ತರ ಕೊಡುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಕೊಟ್ರೆ ಮಾತಾಡಿದ್ದಕ್ಕೆ.